ಗುಂಡಿಗಳ ಭಾಗ್ಯ ಕೊಟ್ಟ ಮನೆ ಮನೆ ಗಂಗೆ. ಗುಂಡಿಗಳಿಂದ ಗ್ರಾಮದಲ್ಲಿ ಓಡಾಡಲು ಜನರಿಗೆ ಸಮಸ್ಯೆ. ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಮನೆ ಮನೆ ಗಂಗೆ ಯೋಜನೆ ಜಾರಿಗೆ ತರಲಾಗಿದೆ. ಯೋಜನೆಯಡಿ ಬಹುತೇಕ ಎಲ್ಲಾ ಗ್ರಾಮಗಳಲ್ಲಿಯೂ ಮನೆಗಳ ಮುಂದೆ ನಲ್ಲಿ ಹಾಕಲಾಗ್ತಿದೆ. ಆದ್ರೆ ನಲ್ಲಿಗಳಲ್ಲಿ ಈವರೆಗೂ ನೀರು ಮಾತ್ರ ಬರ್ತಾ ಇಲ್ಲ. ಜೊತೆಗೆ ಕಾಮಗಾರಿ ಮುಗಿಯುವ ಲಕ್ಷಣವೂ ಕಾಣ್ತಾ ಇಲ್ಲ. ಇದರಿಂದ ನೀರಿನ ಸಂಪರ್ಕಕ್ಕಾಗಿ ತೆಗೆದಿದ್ದ ಗುಂಡಿಗಳಿಂದ ಗ್ರಾಮದ ಜನರಿಗೆ ತೊಂದರೆ ಆಗ್ತಾ ಇದೆ. ಶಿರಾ ತಾಲೂಕಿನ ಬುಕ್ಕಾಪಟ್ನ ಹೋಬಳಿ ವ್ಯಾಪ್ತಿಯ ಕಿಲ್ಲಾರದಹಳ್ಳಿ ತಾಂಡದಲ್ಲಿ ಮನೆ ಮನೆ ಗಂಗೆ ಯೋಜನೆಯಡಿಯಲ್ಲಿ ಮನೆಗಳ ಮುಂದೆ ನಲ್ಲಿಗಳನ್ನು ಹಾಕಲಾಗಿದೆ. ಆದರೆ ಈ ಹಿಂದೆ ನಲ್ಲಿಗಳಲ್ಲಿ ನೀರು ಬರ್ತಾ ಇತ್ತಂತೆ. ಅಲ್ಲದೆ ಕಿರು ನೀರು ಸರಬರಾಜು ಯೋಜನೆ ಅಡಿಯಲ್ಲಿ ಬರುತ್ತಿದ್ದ ನೀರು ಸಹ ಕಾಮಗಾರಿ ಸಂದರ್ಭದಲ್ಲಿ ಪೈಪ್ಲೈನ್ ಕಿತ್ತು ಹೋಗಿ ಅದರಲ್ಲಿಯೂ ಸಹ ನೀರು ಸರಬರಾಜು ಆಗ್ತಾ ಇಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಸಮಸ್ಯೆ ಇಲ್ಲಿ? ನೀರಿಂದ ಎಷ್ಟು ದಿವಸದಿಂದ? ಅವಾಗ ಬರ್ತಿದ್ದಣ್ಣ ನೀರು, ಇವಾಗಲೇ ಯಾಕೋ ಬರ್ತಾ ಇಲ್ಲ. ಎಷ್ಟು ಮತ್ತೆ ನೀರಿಗೆಲ್ಲ ಏನು ಮಾಡ್ತೀರಾ ನೀವು? ಹಂಗೆ ಅಣ್ಣ ಅದೊಂದು ತಟ್ಟು ಬರುತ್ತಲ್ಲ, ಅದರಾಗಲೇ ಕಾಳ ಕಳಿತೀವಿ. ಬೇರೆ ನೀರು ತರಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ಎಲ್ಲೂ ಇಲ್ಲಣ್ಣ, ಇದೇ ನೀರು ಕಾಯ್ಬೇಕು. ಎಲ್ಲ ಕಿತ್ತಾಗ್ಬಿಟ್ಟವ್ರ. ಮೊದ್ಲು ಬರೋದ್ ನೀರು ಬೀದಿನಲ್ಲೂ ಅದು ಅರ್ಧ ಬರ್ಧ ಎಲ್ಲ ಆಗೈತೆ. ಕೆಲ್ಸನೇ ನಿಲ್ಸೋಗಾರ ಆಲೆ 1.5 ತಿಂಗಳಾಯ್ತು. ನೀರು ಮಾತ್ರ ಇಲ್ಲ? ನೀರಿಲ್ಲ ಸರ್. ಒಂದ್ ಕಡೆ ನೀರ್ ಬರ್ತಾ ಇಲ್ಲ, ಇನ್ನೊಂದ್ ಕಡೆ ಮನೆ ಮನೆ ಗಂಗೆ ಯೋಜನೆಗಾಗಿ ತೆಗೆಯಲಾದ ಹಳ್ಳ ಗುಂಡಿಗಳನ್ನು ಮುಚ್ಚಲಾಗಿಲ್ಲ. ಇದರಿಂದ ಗ್ರಾಮದಲ್ಲಿ ವಾಹನಗಳು ಓಡಾಡಲು ಸಮಸ್ಯೆ ಆಗ್ತಿದೆ. ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳು ಓಡಾಡಲು ಕಷ್ಟ ಕೂಡ ಆಗ್ತಾ ಇದೆ. ಗುಂಡಿ ತೆಗೆದು ತಿಂಗಳುಗಟ್ಟಲೆ ಕಳೆದ್ರೂ ಕೂಡ ಇನ್ನೂ ಮುಚ್ಚಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಷ್ಟಲ್ಲದೆ ಗುಂಡಿ ಮುಚ್ಚದೇ ಇರುವುದರಿಂದ ಧೂಳು ಹೇಳುತ್ತಿದ್ದು ಗ್ರಾಮಸ್ಥರಲ್ಲಿ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗುವ ಭೀತಿ ಶುರುವಾಗಿದೆ. ಎಷ್ಟು ದಿವಸದಿಂದ ನೀರು ಬರಲ್ಲ, ಸುಮಾರು ತಿಂಗಳಾಯ್ತು. ಒಂದು ತೊಟ್ಟು ಬರಲ್ಲ ನೀರು, ಹಂಗಾಗೈತೆ. ಏನು ಹೇಳ್ತಾರೆ ಗ್ರಾಮ ಪಂಚಾಯತ್ ಮೆಂಬರ್ಗಳು? ಅವ್ರಿಗೆ ನಾವೇನ್ ಮಾತಾಡ್ಸಲ್ಲ, ಶಿರಾದಲ್ಲಿದ್ದಾರೆ, ನಾವ್ ಇಲ್ಲಿದ್ದೀವಿ. ಚಾರ್ಜ್ ಹಾಕೊಂಡು ಹೇಳಕ್ ಹೋಗಲ್ಲ. ಶಿರಾದಲ್ಲ ಇದಾರೆ, ನಾವು ಹಳ್ಳಲ್ಲಿ ಇದ್ದೀವಿ. ಏನ್ ಹೇಳ್ತೀಯ ಅವ್ರಿಗೆ? ಈಗ ಬೀದಿ ಬೀದಿ ಎಲ್ಲ ತೆಗ್ದು ಒಂದ್ ತೊಟ್ಟು ನೀರ್ ಬರಲ್ಲ. ಊರಾಗೆಲ್ಲ ಅರ್ಧ ಊರಾಗ ನೀರೇ ಇಲ್ಲ. ಪಾಪ ಅವರೆಲ್ಲ ಬಂದ್ ನಾವು ಸಪ್ರೇಟ್ ಅಂತ ಹೇಳಿ ಅರ್ಧ ಬರ್ಧ ಕೆಲಸ ನಿಲ್ಸಿ ಹೋಗವ್ರಪ್ಪ. ಎಷ್ಟು ದಿವಸದಿಂದ? ಈಗ ಸುಮಾರು ತಿಂಗಳು, 1.5 ತಿಂಗಳೇ ಆಗ್ತಾ ಬರ್ತೈತಿ. ನೀರು ಬರ್ತಿಲ್ಲ? ಇಲ್ಲ, ನೀರು ಇಲ್ಲ. ಅಲ್ಲಿ ಬರೋದ್ ನೋಡ್ರಿ ನೀವೇನು. ನೀರು ಇಲ್ಲೇ ಜಾಸ್ತಿ ಕಷ್ಟ. ಅರ್ಧ ಊರಾಗ ನೀರಿಲ್ಲ. ಕುಡಿಯಕ್ಕೆಲ್ಲ ಏನ್ ಮಾಡ್ತೀರಾ ನೀವು? ಕುಡಿಯ ಫಿಲ್ಟರ್ ನೀರೇ ಇಲ್ಲ. ಬೀದಿನಲ್ಲಿನೇ ಕುಡಿತೀವಿ. ಗಾಡಿ ಇರೋರು ತುಂಬ್ಕೊ ಬರ್ತಾ ಬೇರೆ ಊರಿಗೆ. ನಮ್ಗೆ ಆ ನೀರೇ ಇಲ್ಲ. ಶ್ರೀಮಾನ್ ಪ್ರಜಾಶಕ್ತಿ ಟಿವಿ, ಶಿರಾ.